ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಕೂಡ ನಾವು ಮಾಡ್ತಾ ಇದ್ವಿ. ಯಾಕಂದರೆ ಹೆಚ್ಚಾಗಿ ನಿಮ್ಮ ಈ ವಾಟ್ಸ್ಯಾಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಬಿಟ್ ಚಾಟ್ ಇರ್ಬೋದು, ಸ್ನ್ಯಾಪ್ ಚಾಟ್ ಇರ್ಬೋದು, ಇಂಥ ಹಲವಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ ಎಲ್ಲಿಂದ ಈ ಪೇಪರ್ ಲೀಕ್ಗಳನ್ನು ಆಗ್ತದೆ. ಮತ್ತು ಇಲ್ಲಿಂದ ಗಾಳಿ ಸುದ್ದಿಗಳು, ವದಂತಿಗಳು, ಸುಳ್ಳು ವದಂತಿಗಳು ಕೂಡ ಇಲ್ಲಿಂದನೇ ಹಬ್ತವೆ. ಸೊ ಇದನ್ನು ಕೂಡ ನಾವು ಮಾನಿಟರ್ ಮಾಡಿ ಸ್ಟ್ರಿಕ್ಟಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮಾನಿಟ್ರಿಂಗ್ ಮಾಡಲಿಕ್ಕೆ ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ ತಮ್ಮ ಸಹಕಾರನೂ ಬೇಕಾಗ್ತದೆ ನಮಗೆ, ಮೀಡಿಯಾದವ್ರದ್ದು ಕೂಡ. ಮತ್ತು ಸರ್ವೇಲೆನ್ಸನ್ನು ನಾವು ಬಲಪಡಿಸ್ತಾ ಇದ್ದೀವಿ. ಯಾವುದು ಮ್ಯಾಲ್ ಪ್ರಾಕ್ಟೀಸನ್ನು ಆಗಬಾರ್ದಂತು. ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಪ್ರಿವೆಂಟಿವ್ ಆ್ಯಕ್ಷನ್. ಹಿಂದೆ ಸಾಕಷ್ಟು ತೀಸ್ಮಾರ್ ಖಾನ್ಗಳಿದ್ದರು, ಯಾರು ಹಿಂದಿನ ಹಗರಣಗಳಲ್ಲಿ, ಅವ್ರ ಮೇಲೂ ನಾವು ಸರ್ವೇಲೆನ್ಸನ್ನು ನಾವು ಮಾಡ್ತಾಯಿದ್ದೀವಿ. ಯಾರು ಬೇಲ್ ಮೇಲಿದ್ದಾರೆ, ಯಾರು ಜೈಲಲ್ಲಿದ್ದಾರೆ, ಯಾರು ಇವಾಗ ಹಿಂದೆ ಅನುಮಾನ ನಾವು ಯಾರು ಅಕ್ಯೂಸ್ಡ್ ಇದ್ದರು, ಅವರಿಗೆಲ್ಲರಿಗೂ ಕೂಡ ನಾವು ಸರ್ವೇಲೆನ್ಸನ್ನು ನಾವು ಮಾಡ್ತಾಯಿದ್ದೀವಿ. ಅವರಿಗೂ ಕೂಡ ನಾವು ವಾರ್ನಿಂಗ್ ಆಗಲೇ ನಾವು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಾವು ಕೋಚಿಂಗ್ ಸೆಂಟರ್ಸಿಗೆ ಮತ್ತು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಮೇಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವ್ರ ಕಡೆಯಿಂದ ಯಾವುದಾದ್ರೂ ನಿರ್ಲಕ್ಷ್ಯ ಆದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ತಗೋಬೇಕಾಗ್ತದೆ. ಅವ್ರ ಕಡೆಯಿಂದನೂ ಇವತ್ತು ಬಹುಶಃ ಅಂಡರ್ಟೇಕಿಂಗನ್ನು ನಾವು ತಗೋತಾ ಇದ್ದೀವಿ. ಇಂಥದ್ದು ಯಾವುದೇ ಸುದ್ದಿಗಳು ಬಂದರೆ ಅಥವಾ ಇಂಥದ್ದು ಯಾವುದೇ ರೂಮರ್ಸ್ಗಳು ಬಂದ್ರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಪೊಲೀಸ್ ಅವರಿಗೆ ಅಥವಾ ಜಿಲ್ಲಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವರು ದೂರನ್ನು ನೀಡಬೇಕು. ಅದು ಸುಮ್ಮನೆ ರೂಮರ್ಸ್ ಅಂದ್ಬಿಟ್ಟು ತಳ್ಳಹಾಕಂಗಿಲ್ಲ, ಅಥವಾ ಗೊತ್ತಿದ್ದು ಗೊತ್ತಿರಲಾರ್ದಂಗೆ ಇರೋಂಗಿಲ್ಲ ಅಂದ್ಬಿಟ್ಟು ಕೂಡ ಅದನ್ನು ನಾವು ನಿರ್ದೇಶನವನ್ನು ನಾವು ನೀಡಿದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಕ್ಸಾಮ್ ಸೆಂಟರ್ ರೇಡಿಯಸ್ ಬಗ್ಗೆ ನಾನು ಹೇಳಿದ್ದೀನಿ. ಟ್ರೈನಿಂಗ್ ಸೆಂಟರ್ಸ್ ಆಗಿದೆ. ಹೋದ ಬಾರಿ ಸಾಕಷ್ಟು ಕಡೆ 1-2 ನಿಮಿಷ ಪೇಪರು ಲೇಟಾಗಿ ಬಂದಿದ್ದಕ್ಕೆ ಈ ಸ್ಟೂಡೆಂಟ್ಸ್ಗಳೆಲ್ಲ ಗಲಾಟೆ ಮಾಡ್ಕೊಂಡಿದ್ದರು. ಅದನ್ನು ಇಲ್ಲ ಪೇಪರ್ ಲೀಕ್ ಆಗಿಬಿಟ್ಟಿದೆ ಅಂತ ವದಂತಿಗಳು ಹರಡಿಸಿದ್ರು. ಇದೇ ನಮ್ಮ PDO ಎಕ್ಸಾಮ್ನಲ್ಲಿ ಇದನ್ನು ಕೂಡ ನಿಮ್ಮ ರಾಯಚೂರಿನಲ್ಲೆಲ್ಲೋ ಆದಂಥದ್ದು. ಸೊ ಇಂಥವೆಲ್ಲನೂ ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಆಗಲೇ KEAಗೆ, KPSCಗೆ ಮತ್ತು ಸಂಬಂಧಪಟ್ಟಂಥ ನಮ್ಮ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಇರ್ಬೋದು, ಎಲ್ಲರಿಗೂ ಕೂಡ ಆಗಲೇ ಅದನ್ನು ಕೂಡ ಸೂಚನೆ ನೀಡಿದ್ದೇವೆ. ಕೆಲವು ಸಂದರ್ಭದಲ್ಲಿ ಪೇಪರ್ ಶಾರ್ಟೇಜ್ ಆಗಿತ್ತು. ಅಂದರೆ 100 ಜನ ಮಕ್ಕಳು ಒಂದು ಸೆಂಟರ್ನಲ್ಲಿ ಬರೀತಾ ಇದ್ದರೆ ಒಂದು 5 ಪೇಪರ್ ಶಾರ್ಟೇಜ್ ಆಗಿತ್ತು, ಅದು ಲೀಕ್ ಆಗಿದೆ ಅಂತ ವದಂತಿ ಹರಡಿತು. ಅದರಿಂದನೂ ಸಾಕಷ್ಟು ಗೊಂದಲಗಳು ಆಯಿತು. ಸೊ ಅದರಿಂದ ಅದನ್ನು ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಅವರಿಗೆ ಹೇಳಿದ್ದೇವೆ. ಎಷ್ಟು ಜನ ಇದ್ದಾರೆ ಮುಂಚಿತವಾಗಿ ಖಚಿತಪಡಿಸ್ಕೊಂಡು ಕಳಿಸ್ಬೇಕು ಅಂತ. ಮತ್ತು ಯಾವ ಸ್ಟೂಡೆಂಟ್ ಆ್ಯಬ್ಸೆಂಟ್ ಆಗ್ತಾರೆ, ಈ ಮುಂಚೆ ಏನು ಮಾಡ್ತಾಯಿದ್ರು, ಆ್ಯಬ್ಸೆಂಟ್ ಆಗಿರೋ ಸ್ಟೂಡೆಂಟು ಕ್ವೆಶ್ಚನ್ ಪೇಪರನ್ನು ವಾಪಸ್ ತೊಗೊಂಡು ಬರ್ತಾಯಿದ್ರು ಪ್ರಿನ್ಸಿಪಲ್ ಹತ್ರ. ಪ್ರಿನ್ಸಿಪಲ್ಲು ರೂಮಿಗೆ ಹೋಗಿ ಏನು ಮಾಡ್ತಾಯಿದ್ರು, ಏನಾಗ್ತಾಯಿತ್ತು ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಸರಿ ನಾವು ಏನು ಮಾಡ್ತಾಯಿದ್ವಿ, ಆ್ಯಬ್ಸೆಂಟ್ ಆದರೆ ದ ಕ್ವೆಶ್ಚನ್ ಪೇಪರ್ ವಿಲ್ ಬಿ ಆನ್ ದ ಟೇಬಲ್ ಇಟ್ ಸೆಲ್ಫ್. ಓನ್ಲಿ 5 minutes ಬಿಫೋರ್ ದ ಲಾಸ್ಟ್ ಬೆಲ್, ಆವಾಗ ಮಾತ್ರ ಅವರು ಮುಟ್ಬೋದು ಅದಕ್ಕೆ. ಅದಕ್ಕಿಂತ ಮುಂಚೆ ಯಾರು ಕೂಡ ಆ್ಯಬ್ಸೆಂಟ್ ಯಾರು ಇರ್ತಾರೆ ಆ ವಿದ್ಯಾರ್ಥಿಗಳ ಕ್ವೆಶ್ಚನ್ ಪೇಪರನ್ನು ಮುಟ್ಟಂಗಿಲ್ಲ.